100ಕ್ಕೂ ಹೆಚ್ಚು ವರ್ಷಗಳಿಂದ ಭಾರತದ ಆರ್ಥಿಕತೆಯ ಬೆನ್ನೆಲುಬಾಗಿ ನಿಂತಿರೋ ಒಂದು ಕಂಪನಿ. ವಿಶ್ವಯುದ್ಧಗಳನ್ನ ದೊಡ್ಡ ದೊಡ್ಡ ಆರ್ಥಿಕ ಬಿಕ್ಕಟ್ಟುಗಳನ್ನ ಎದುರಿಸಿ ಇವತ್ತಿಗೂ ಗಟ್ಟಿಯಾಗಿ ನಿಂತಿರೋ ಒಂದು ಶಕ್ತಿ, ಅದುವೇ ಟಾಟಾ ಸ್ಟೀಲ್. ಬನ್ನಿ, ಇವತ್ತು ಈ ಕೈಗಾರಿಕಾ ದೈತ್ಯದ ಕಥೆಯನ್ನ ನೋಡೋಣ. ಯೋಚನೆ ಮಾಡಿ, ಜವಾಹರ್ಲಾಲ್ ನೆಹರು ಅವರೇ ಜಮ್ಶೆಡ್ಜಿ ಟಾಟಾ ಅವರನ್ನು ಒಬ್ಬ ವ್ಯಕ್ತಿಯ ಯೋಜನಾ ಆಯೋಗ ಅಂತ ಕರೆದಿದ್ರು. ಈ ಒಂದು ಮಾತ್ನಲ್ಲೇ ಗೊತ್ತಾಗುತ್ತೆ ಅವರ ದೃಷ್ಟಿ ಎಷ್ಟು ದೊಡ್ಡದಾಗಿತ್ತು ಅಂತ. ಕೇವಲ ಒಂದು ಕಂಪ್ನಿ ಕಟ್ಟುವುದು ಅವರ ಉದ್ದೇಶವಾಗಿರಲಿಲ್ಲ, ಇಡೀ ಭಾರತದ ಕೈಗಾರಿಕಾ ಭವಿಷ್ಯವನ್ನೇ ರೂಪಿಸಬೇಕು ಅನ್ನೋದು ಅವರ ಕನಸಾಗಿತ್ತು. ಹಾಗಿದ್ರೆ ಇಂಥ ಒಂದು ದೊಡ್ಡ ಕನಸಿಗೆ ಅಡಿಪಾಯ ಬಿದ್ದಿದ್ದು ಹೇಗೆ? ಬ್ರಿಟಿಷರು ಆಳ್ತಿದ್ದ ಕಾಲದಲ್ಲೇ ಸ್ವಾವಲಂಬಿ ಭಾರತದ ಕನಸು ಕಂಡ ಆ ಯುಗಪುರುಷನ ಕಥೆ ಏನು ನೋಡೋಣ ಬನ್ನಿ. ಜಮ್ಶೆಡ್ಜಿ ಟಾಟಾ ಅವರನ್ನ ಕೇವಲ ಒಬ್ಬ ಬಿಸ್ನೆಸ್ ಮ್ಯಾನ್ ಅಂತ ಹೇಳೋಕ್ಕಾಗಲ್ಲ, ಅವರು ಅದಕ್ಕಿಂತ ದೊಡ್ಡ ದಾರ್ಶನಿಕ. ಇಂಗ್ಲೆಂಡ್ನಲ್ಲಿ ಉಕ್ಕಿನ ಕ್ರಾಂತಿಯ ಬಗ್ಗೆ ಒಂದು ಲೆಕ್ಚರ್ ಕೇಳಿದಾಗ ಅವರ ತಲೆಯಲ್ಲಿ ಒಂದು ಐಡಿಯಾ ಹೊಳೆಯಿತು. ಅಂಥದೊಂದು ಫ್ಯಾಕ್ಟ್ರಿನ ನಮ್ಮ ಭಾರತದಲ್ಲೇ ಯಾಕೆ ಶುರು ಮಾಡಬಾರ್ದು ಅಂತ. ಅದು ಕೇವಲ ಒಂದು ಕನಸಲ್ಲ, ಸ್ವಾವಲಂಬಿ ಭಾರತದ ಬಗ್ಗೆ ಅವರಿಟ್ಟಿದ್ದ ಬಲವಾದ ನಂಬಿಕೆಯಾಗಿತ್ತು. ಜಮ್ಶೆಡ್ಜಿಯವರು ಕನಸು ಕಂಡ್ರು, ದಾರಿ ತೋರಿಸಿದ್ರು. ಆದರೆ ಆ ಕನಸನ್ನ ನಿಜವಾಗಿಸಿದ್ದು, ಆ ದಾರಿಯಲ್ಲಿ ನಡೆದು ಗುರಿ ಮುಟ್ಟಿದ್ದು ಅವರ ಮಗ ಸರ್ ದೊರಾಬ್ಜಿ ಟಾಟಾ. ತಂದೆಯ ಆಶಯವನ್ನ ಪೂರೈಸೋ ಜವಾಬ್ದಾರಿಯನ್ನ ಹೆಗಲಿಗೆ ಹೊತ್ತು ಕಂಪನಿಯನ್ನ ಅಧಿಕೃತವಾಗಿ ಸ್ಥಾಪಿಸಿ ಅದರ ಮೊದಲ ಚೇರ್ಮನ್ ಆಗಿ ಇತಿಹಾಸ ಬರೆದ್ರು. 1907 ಆಗಸ್ಟ್ 26ನೇ ತಾರೀಕು ಟಾಟಾ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ, ಅಂದ್ರೆ ನಾವೆಲ್ಲ ಕೇಳಿರೋ ಟಿಸ್ಕೋ, ಅಧಿಕೃತವಾಗಿ ಶುರುವಾಯಿತು. ಅದಕ್ಕೆ ಆಯ್ಕೆ ಮಾಡಿಕೊಂಡ ಜಾಗ ಝಾರ್ಖಂಡ್ನ ಸಾಚಿ ಅನ್ನೋ ಒಂದು ಪುಟ್ಟ ಹಳ್ಳಿ. ಯಾಕೆ ಆ ಹಳ್ಳಿ? ಸಿಂಪಲ್, ಉಕ್ಕು ಮಾಡೋಕೆ ಬೇಕಾದ 3 ಮುಖ್ಯ ವಸ್ತುಗಳು, ಕಬ್ಬಿಣದ ಆದಿರು, ಕಲ್ಲಿದ್ದಲು ಮತ್ತೆ ನೀರು, ಈ 3 ಅಲ್ಲಿ ಸುಲಭವಾಗಿ ಸಿಗ್ತಾಯಿತ್ತು. ನೋಡಿ, ಎಂಥ ಜಾಣ್ಮೆಯ ನಿರ್ಧಾರ! ಇದೇ ಕಂಪನಿಯ ಆರಂಭಿಕ ಯಶಸ್ವಿಗೆ ಅಡಿಪಾಯವಾಯಿತು. ಹೀಗೆ ಸಾಕ್ಷಿ ಅನ್ನೋ ಹಳ್ಳಿಯಲ್ಲಿ ಶುರುವಾದ ಈ ಪಯಣ ಮುಂದಿನ 100 ವರ್ಷಗಳಲ್ಲಿ ಇಡೀ ಜಗತ್ತನ್ನೇ ಆವರಿಸೋ ಒಂದು ಉಕ್ಕಿನ ಸಾಮ್ರಾಜ್ಯವಾಗಿ ಹೇಗೆ ಬದಲಾಯಿತೋ ಅದರ ಪ್ರಮುಖ ಮೈಲಿಗಲ್ಲುಗಳನ್ನ ಈಗ ಒಂದೊಂದಾಗಿ ನೋಡೋಣ. ನೋಡಿ, ಈ ಟೈಮ್ಲೈನು ಕೇವಲ ಒಂದಷ್ಟು ವರ್ಷಗಳ ಪಟ್ಟಿ ಅಷ್ಟೇ ಅಲ್ಲ, ಇದು ಟಾಟಾ ಸ್ಟೀಲ್ನ ಇಡೀ ಪಯಣದ ಕಥೆಯನ್ನೇ ಹೇಳುತ್ತೆ. 1912ರಲ್ಲಿ ಮೊದಲ ಉಕ್ಕಿನ ಗಟ್ಟಿ ರೆಡಿ ಮಾಡಿದ್ರಿಂದ ಹಿಡಿದು JRD ಟಾಟಾ ಅವರ ನಾಯಕತ್ವದಲ್ಲಿ ಕಂಪನಿ ದೊಡ್ಡದಾಗಿ ಬೆಳೆದು ಕೊನೆಗೆ 2007ರಲ್ಲಿ UK ಬೇಸ್ಡ್ ಕೋರಸ್ ಗ್ರೂಪನ್ನೇ ಖರೀದಿ ಮಾಡುವ ಮೂಲಕ ಇಡೀ ಜಗತ್ತಿಗೆ ತನ್ನ ತಾಕತ್ತು ತೋರಿಸ್ತು. ಪ್ರತಿಯೊಂದು ಹೆಜ್ಜೆಯೂ ಒಂದು ದೊಡ್ಡ ಸಕ್ಸಸ್ ಸ್ಟೋರಿನೇ ಸರಿ. ಅವರ ಉಕ್ಕಿನ ಶಕ್ತಿ ಕೇವಲ ಫ್ಯಾಕ್ಟ್ರಿ ಗೇಟ್ಗೆ ಸೀಮಿತವಾಗಿಲ್ಲ. ನೀವು ನೋಡೋ ಎಷ್ಟೋ ಅದ್ಭುತ ಕಟ್ಟಡಗಳ ಹಿಂದೆ ಟಾಟಾ ಸ್ಟೀಲ್ ಇದೆ. ಕೋಲ್ಕತ್ತಾದ ಫೇಮಸ್ ಹೌರಾ ಬ್ರಿಡ್ಜ್ ಇರ್ಬೋದು, ಅಥವಾ ದುಬೈನ ಆಕಾಶಕ್ಕೆ ಚಾಚಿರೋ ಬುರ್ಜ್ ಖಲೀಫಾ ಇರ್ಬೋದು, ಎಲ್ಲದರಲ್ಲೂ ಇವರ ಉಕ್ಕಿದೆ. ಇದು ಬರೀ ಸ್ಟೀಲ್ ಅಲ್ಲ, ಇದು ದೇಶವನ್ನ, ಜಗತ್ತನ್ನ ಕಟ್ಟಿದ ಶಕ್ತಿ. ಸರಿ, 100 ವರ್ಷಗಳಾಯ್ತು. ಈಗ ಇವತ್ತಿನ ದಿನದಲ್ಲಿ ಟಾಟಾ ಸ್ಟೀಲ್ ಎಲ್ಲಿದೆ? ಅದರ ಸೈಜ್ ಎಷ್ಟು ದೊಡ್ಡದು? ಅದರ ಮಾಲೀಕರು ಯಾರು? ಬನ್ನಿ, ಈಗಿನ ಸ್ಥಿತಿಯನ್ನೊಮ್ಮೆ ನೋಡೋಣ. ಟಾಟಾ ಸ್ಟೀಲ್ನ ಇವತ್ತಿನ ಕೆಪಾಸಿಟಿ ಎಷ್ಟು ಗೊತ್ತಾ? ವರ್ಷಕ್ಕೆ ಬರೋಬ್ಬರಿ 35 ದಶಲಕ್ಷ ಟನ್ ಕಚ್ಚಾ ಉಕ್ಕು. ಇದನ್ನ ಅರ್ಥ ಮಾಡ್ಕೊಳಕ್ಕೆ ಹೀಗೆ ಹೇಳ್ತೀನಿ, ಪ್ರತಿ ವರ್ಷ ಸಾವಿರಾರು ಹೌರಾ ಬ್ರಿಡ್ಜ್ಗಳನ್ನು ಕಟ್ಟುವಷ್ಟು ಉಕ್ಕಿದು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಮಾಡೋರಿಂದಲೇ ಅವರು ಇವತ್ತು ಜಗತ್ತಿನ ಟಾಪ್ ಸ್ಟೀಲ್ ಪ್ರೊಡ್ಯೂಸರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಹಾಗಿದ್ರೆ ಇಷ್ಟು ದೊಡ್ಡ ಕಂಪನಿಯ ಓನರ್ಶಿಪ್ ಯಾರ ಕೈಯಲ್ಲಿದೆ? ನೋಡಿ, ಸುಮಾರು 33% ಷೇರುಗಳು ಟಾಟಾ ಗ್ರೂಪ್ನ ಪ್ರವರ್ತಕರ ಹತ್ರನೇ ಇದೆ. ಉಳಿದಿದ್ದರಲ್ಲಿ ವಿದೇಶಿ ಹೂಡಿಕೆದಾರರು, ಮ್ಯೂಚುವಲ್ ಫಂಡ್ಗಳು ಮತ್ತೆ ನಿಮ್ಮ ಹಾಗೆ ಸಾರ್ವಜನಿಕರು ಇದ್ದಾರೆ. ಅಂದ್ರೆ ಇದು ಸಂಸ್ಥಾಪಕರ ವಿಷನ್ ಮತ್ತು ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಎರಡರ ಒಂದು ಪರ್ಫೆಕ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಯಾವುದೇ ಒಂದು ಕಂಪನಿಯ ನಿಜವಾದ ಹೆಲ್ತ್ ಗೊತ್ತಾಗೋದು ಅದರ ಫಿನಾನ್ಷಿಯಲ್ ರಿಪೋರ್ಟ್ಸ್ ನೋಡಿದಾಗ ಅಲ್ವಾ? ಹಾಗಿದ್ರೆ 2025ರ ವರದಿಗಳ ಪ್ರಕಾರ ಟಾಟಾ ಸ್ಟೀಲ್ನ ಆರ್ಥಿಕ ಸ್ಥಿತಿ ಹೇಗಿದೆ? ಬನ್ನಿ, ಸ್ವಲ್ಪ ಅಂಕಿಅಂಶಗಳನ್ನ ನೋಡೋಣ. ಓಕೆ, ನಂಬರ್ಸ್ ಕಡೆ ಬರೋಣ. 2025ರ ಡಿಸೆಂಬರ್ 31ಕ್ಕೆ ಮುಗಿದ 9 ತಿಂಗಳಲ್ಲಿ ಕಂಪನಿಯ EBITDA, ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಬಡ್ಡಿ, ಟ್ಯಾಕ್ಸ್ ಎಲ್ಲ ಕಟ್ಟೋಕೆ ಮುಂಚೆ ಬರೋ ಲಾಭ ಬರೋಬ್ಬರಿ 24,894 ಕೋಟಿ ರೂಪಾಯಿಗಳಿತ್ತು. ಇಡೀ ಜಗತ್ತಿನ ಎಕಾನಮಿ ಡಲ್ ಇದ್ದಾಗ್ಲೂ ಕಂಪನಿ ಎಷ್ಟು ಸ್ಟ್ರಾಂಗ್ ಆಗಿ ನಿಂತಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಈ ಟೇಬಲ್ ನೋಡಿ ಅವರ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಾಗತ್ತೆ. ಒಂದು ಕಡೆ ಫ್ಯೂಚರ್ಗೋಸ್ಕರ 10,000 ಕೋಟಿಗೂ ಹೆಚ್ಚು ಬಂಡವಾಳ ಹಾಕ್ತಿದ್ದಾರೆ, ಇನ್ನೊಂದು ಕಡೆ ತಮ್ಮ ಸಾಲವನ್ನು ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ದಾರೆ. ಇದನ್ನೇ ಗ್ರೋತ್ ಮತ್ತು ಸ್ಟೆಬಿಲಿಟಿ ನಡುವಿನ ಪರ್ಫೆಕ್ಟ್ ಬ್ಯಾಲೆನ್ಸ್ ಅನ್ನೋದು. ಇನ್ನು ಇನ್ವೆಸ್ಟರ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ನೋಡೋದಾದ್ರೆ ಈ ಚಾರ್ಟ್ ಎಲ್ಲವನ್ನೂ ಹೇಳ್ಬಿಡುತ್ತೆ.
ನೀವು 5 ವರ್ಷದ ಹಿಂದೆ ಇನ್ವೆಸ್ಟ್ ಮಾಡಿದ್ರೂ ಸರಿ, 10 ವರ್ಷ ಅಥವಾ 25 ವರ್ಷದ ಹಿಂದೆಯೇ ಆಗಿರಲಿ, ಟಾಟಾ ಸ್ಟೀಲ್ ತನ್ನ ಷೇರ್ದಾರರಿಗೆ ಯಾವಾಗ್ಲೂ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ. ಇದು ಕೇವಲ ಲಾಭ ಅಂತ ಹೇಳಕ್ಕಾಗಲ್ಲ, ಇದು ಇನ್ವೆಸ್ಟರ್ಸ್ ಇಟ್ಟಿರೋ ನಂಬಿಕೆಗೆ ಸಿಕ್ಕ ಪ್ರತಿಫಲ. ಸರಿ, ಹಿಸ್ಟ್ರಿ ನೋಡಿದ್ವಿ, ಪ್ರೆಸೆಂಟ್ ಹೇಗಿದೆ ಅಂತನೂ ನೋಡಿದ್ವಿ. ಆದರೆ ಎಲ್ಲಕ್ಕಿಂತ ಮುಖ್ಯವಾದ ಪ್ರಶ್ನೆ ಅಂದ್ರೆ ಟಾಟಾ ಸ್ಟೀಲ್ನ ಭವಿಷ್ಯ ಏನು? ಮುಂದಿನ ದಾರಿ ಯಾವುದು? ಭವಿಷ್ಯದ ಬಗ್ಗೆ ಮಾತಾಡಿದ್ರೆ ಟಾಟಾ ಸ್ಟೀಲ್ನ ಅತಿದೊಡ್ಡ ಗುರಿ ಅಂದ್ರೆ ಸಸ್ಟೈನಬಿಲಿಟಿ, ಅಂದ್ರೆ ಸುಸ್ಥಿರತೆ. 2045ರ ಒಳಗಾಗಿ ನೆಟ್ ಝೀರೋ ಎಮಿಷನ್ ಸಾಧಿಸೋದು ಅವರ ಟಾರ್ಗೆಟ್. ಅಂದ್ರೇನು? ಅವರು ವಾತಾವರಣಕ್ಕೆ ಎಷ್ಟು ಇಂಗಾಲವನ್ನ ಬಿಡ್ತಾರೋ ಅಷ್ಟೇ ಪ್ರಮಾಣದ ಇಂಗಾಲವನ್ನ ವಾತಾವರಣದಿಂದ ತೆಗೆದುಹಾಕೋದು. ಸ್ಟೀಲ್ ಇಂಡಸ್ಟ್ರಿಯಲ್ಲಿ ಇದು ತುಂಬಾನೇ ಚಾಲೆಂಜಿಂಗ್, ಆದರೆ ಇವತ್ತಿನ ಜಗತ್ತಿಗೆ ಇದು ಅಷ್ಟೇ ಅವಶ್ಯಕ ಕೂಡ. ಹಾಗಾದ್ರೆ ಈ ದೊಡ್ಡ ಗುರಿಯನ್ನ ತಲುಪೋಕೆ ಅವರ ಪ್ಲಾನ್ ಏನು? ಅವರ ಸ್ಟ್ರಾಟಜಿ ತುಂಬಾನೇ ಕ್ಲಿಯರ್ ಆಗಿದೆ. ಭಾರತದಲ್ಲಿ ಪ್ರೊಡಕ್ಷನ್ ಜಾಸ್ತಿ ಮಾಡೋದು, ಅದರ ಜೊತೆಗೆ ಕಡಿಮೆ ಇಂಗಾಲ ಬಳಸೋ ಹೊಸ ಟೆಕ್ನಾಲಜಿಗಳನ್ನ ಡೆವಲಪ್ ಮಾಡೋದು. ಇದರರ್ಥ ಬರೀ ಜಾಸ್ತಿ ಸ್ಟೀಲ್ ಮಾಡೋದಲ್ಲ, ಬದಲಿಗೆ ಬೆಟರ್ ಮತ್ತೆ ಗ್ರೀನ್ ಸ್ಟೀಲ್ ಮಾಡೋದು. ಇದೇ ಅವರ ಫ್ಯೂಚರ್ ರೋಡ್ ಮ್ಯಾಪ್. 100 ವರ್ಷಗಳ ಹಿಂದೆ ದೇಶ ಕಟ್ಟೋಕೆ ಅಡಿಪಾಯ ಹಾಕಿದ ಇದೇ ಟಾಟಾ ಸ್ಟೀಲ್ ಮುಂದಿನ 100 ವರ್ಷಗಳಲ್ಲಿ ಒಂದು ಸುಸ್ಥಿರ ಜಗತ್ತನ್ನು ಕಟ್ಟಲು ಸಿದ್ಧವಾಗಿದೆಯಾ? ಈ ಒಂದು ಯೋಚನೆಯೊಂದಿಗೆ ಇವತ್ತಿನ ಈ ಕಥೆಯನ್ನ ಮುಗಿಸೋಣ.